ಲೋಕಸಭಾ ಚುನಾವಣೆಗೂ ಮುನ್ನವೇ ಸಿಎಎ ಜಾರಿಗೆ ತರಲಾಗುತ್ತೆ ಅಂತಕ್ಕಂಥ ಸುಳಿವನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಸಿಎಎ ಯಾರ ಪೌರತ್ವವನ್ನು ಕೂಡ ಕಿತ್ತುಕೊಳ್ಳೋದಿಲ್ಲ. ಪೌರತ್ವ ತಿದ್ದುಪಡಿ ಕಾಯ್ದೆ ನಿಯಮಗಳನ್ನು ರೂಪಿಸಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಜಾರಿಗೆ ತರ್ತೀವಿ. ಅದು ಕೂಡ ಲೋಕಸಭಾ ಚುನಾವಣೆಗೂ ಮೊದಲೇ ಸಿಎಎ ಜಾರಿಗೆ ತರ್ತೀವಿ ಅಂತಕ್ಕಂಥ ಸುಳಿವನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಹಾಗೇನೆ ಕೆಲವೊಂದು ಭರವಸೆ ಕೊಟ್ಟಿದ್ದಾರೆ. ಇದು ಯಾರ ಪೌರತ್ವವನ್ನು ಕಿತ್ತುಕೊಳ್ಳಲ್ಲ, ಯಾರ ಸಿಟಿಸನ್ಶಿಪ್ ಅನ್ನು ಕಿತ್ತುಕೊಳ್ಳಲ್ಲ. ಸರಿಯಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ನಾವು ಫ್ರೇಮ್ ಮಾಡ್ತೀವಿ. ಆದರೆ ಸಿಎಎ ಜಾರಿ ವಿಚಾರದಲ್ಲಿ ಕೆಲವರಿಗೆ ದಾರಿ ತಪ್ಪಿಸಲಾಗ್ತಾ ಇದೆ. ಹೀಗಂತ ಖಾಸಗಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಸಾಕಷ್ಟು ಚರ್ಚೆಗೆ ಒಳಗಾಗ್ತಾ ಇತ್ತು. ಪೌರತ್ವ ತಿದ್ದುಪಡಿ ಕಾಯ್ದೆ ಚುನಾವಣೆ ಮುನ್ನವೇ ಅದನ್ನು ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡಿತಾ ಹೋಗೋಣ. ಶಬೀರ್, ಈಗ ಪೌರತ್ವ ತಿದ್ದುಪಡಿ ಕಾಯ್ದೆ ಒಂದು ರೀತಿ ಸೆರಗಿನ ಕಂಡ. ಆ ಸೆರಗಿನ ಕೆಂಡವನ್ನು ಚುನಾವಣೆ ಸಂದರ್ಭಕ್ಕೂ ಮೊದಲೇ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಹೇಗೆ ಮ್ಯಾನೇಜ್ ಮಾಡ್ತಾರೆ, ಏನು ಪ್ಲಾನ್ ಇದೆ ಇದ್ರ ಬಗ್ಗೆ, ಸಿಎಎ ಬಗ್ಗೆ? ಅರವಿಂದ್, ಇಲ್ಲಿ ಒಂದಂತೂ ಸ್ಪಷ್ಟವಾಗಿರುವಂತದ್ದು, ಮುಂಬರುವಂತ ಲೋಕಸಭಾ ಚುನಾವಣೆಗೆ ಬಿಜೆಪಿ ಒಂದು ಹೊಸ ಅಜೆಂಡವನ್ನ ಈಗ ಸೃಷ್ಟಿ ಮಾಡಿದೆ, ಅಥವಾ ಅದು ಏನು ಅನ್ನುವಂಥದ್ರ ಬಗ್ಗೆ ಸುಳಿವನ್ನ ಕೊಟ್ಟಿರುವಂತದ್ದು. ಸಿಎಯನ್ನ ನಾವು ಚುನಾವಣೆಗೂ ಮೊದಲು ಜಾರಿ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಈಗ ಲೋಕಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಕೊಟ್ಟಿರುವಂತದ್ದು. ಕಳೆದ 2-3 ವರ್ಷಗಳ ಹಿಂದೆ ನಾವು ಗಮನಿಸಿದ್ವಿ, ಸಿಎಎ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶಾದ್ಯಂತ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳು ನಡೆದಿದ್ವು. ಯಾವ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳಂದ್ರೆ, ಇಡೀ ದೇಶದಲ್ಲಿ ಸಮುದಾಯ ಒಂದು ಕೇಂದ್ರ ಸರ್ಕಾರದ ಬಂಡೆದ್ದು ಎಲ್ಲ ಭಾಗಗಳಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ದಂಥದ್ದನ್ನ ಗಮನಿಸಿದ್ವಿ. ಆದಾಗ್ಯೂ ಕೂಡ ಒಂದು ಹಂತದಲ್ಲಿ ಸರ್ಕಾರ ಈ ಒಂದು ವಿಚಾರದಲ್ಲಿ ಒಂದ್ ಸ್ವಲ್ಪ ಹಿಂದೇಟನ್ನ ಹಾಕಿತ್ತು. ಆದ್ರೆ ಈಗ ಲೋಕಸಭೆ ಚುನಾವಣೆಗೂ ಮುನ್ನ ಅದನ್ನ ಜಾರಿ ಮಾಡ್ತೀವಿ ಅಂತ ಹೇಳಿಕೆ ಕೊಡೋ ಮೂಲಕ ಮತ್ತೊಮ್ಮೆ ಈಗ ಆ ಒಂದು ವಿಚಾರಣೆಗೆ ಚರ್ಚೆಗೆ ತರುವಂತ ಪ್ರಯತ್ನವನ್ನ ಮಾಡಿರುವಂತದ್ದು. ಹೀಗಾಗಿ ಲೋಕಸಭೆ ಚುನಾವಣೆಯ ಮುಂಚೆ ಸುಗ್ರೀವಾಜ್ಞೆಯ ಮೂಲಕ ಈ ಒಂದು ಏನು ನಿರ್ಧಾರವನ್ನ ಅಥವಾ ಆದೇಶವನ್ನ ಜಾರಿ ತರುವಂತ ಸಾಧ್ಯತೆಗಳಿದಾವೆ. ಮುಖ್ಯವಾಗಿ ಇದರ ಉದ್ದೇಶ ಏನು ಅಂದ್ರೆ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಹೀಗೆ ಏನು ಬಾಂಗ್ಲಾದೇಶ ಆಗಿರ್ಬೋದು, ಇಲ್ಲಿರುವಂತಹ ಧಾರ್ಮಿಕ ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮರನ್ನ ಹೊರತುಪಡಿಸಿ ಅಲ್ಲಿರುವಂತಹ ಸಿಖ್ರಾಗಿರ್ಬೋದು, ಬೌದ್ಧರಾಗಿರ್ಬೋದು ಅಥವಾ ಹಿಂದೂಗಳಾಗಿರ್ಬೋದು, ಅಲ್ಲಿ ಯಾರು ಧಾರ್ಮಿಕ ಕಿರುಕುಳಕ್ಕೆ ಒಳಪಡ್ತಿದ್ದಾರೆ ಅಥವಾ ಭಾರತಕ್ಕೆ ಯಾರು ಬರ್ತೀನಿ ಅಂತ ಇಚ್ಛೆ ಪಡ್ತಾರೆ ಅವರಿಗೆ ಭಾರತದ ನಾಗರಿಕತೆಯನ್ನ ಅಥವಾ ಪೌರತ್ವವನ್ನು ಕೊಡುವಂತದ್ದು ಇದರ ಉದ್ದೇಶ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಕೂಡ ಆಗಿದ್ವು, ಮತ್ತೆ ಸಾಕಷ್ಟು ದೊಡ್ಡ ಪ್ರತಿಭಟನೆಗಳಿಗೂ ಕೂಡ ಈ ಒಂದು ವಿಚಾರ ಸಾಕ್ಷಿಯಾಗಿತ್ತು. ಈಗ ಈ ಒಂದು ವಿಚಾರವನ್ನ ಮತ್ತೆ ಮುನ್ನೆಲೆಗೆ ತರುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿರುವಂತದ್ದು. ಸಿಎಯನ್ನ ಜಾರಿಗೊಳಿಸುವ ಮೂಲಕ ಈ ಬಾರಿಯ ಚುನಾವಣೆಗೆ ಬಿಜೆಪಿ ಸಿದ್ಧವಾಗ್ತಾ ಇದೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸುಳಿವನ್ನ ಕೂಡ ಈಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಅರವಿಂದ್.